स्वागत है आप सभी दर्शकों का। मैं हूं आपके साथ नबी रसूल। ಇನ್ನೊಂದು ಸಿಂಧೂರು ಲಕ್ಷ್ಮಣ ನಮ್ಮಲ್ಲ ಅವ್ರ ರಮೇಶ್ ಜಾರಕಿಹೊಳಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಜಾತಿಯೊಳಗೆ ಒಬ್ಬೊಬ್ರು ತಗೊಂಡು ಹೊಸ ನಾಟಕ ಕಟ್ಟಬೇಕಂತ ಚಿಂತನೆ ರಾಜಕಾರಣ. ನಮ್ಮ ಈಶ್ವರಪ್ಪನವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನ್ ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತೆ ಯಾರು ಇಲ್ಲ. ಅನ್ಯಾಯ ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದ. ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಸಹ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋತರ ನಾವು ಬಿಡುದಿಲ್ಲ. ಯಾಕಿನ ಮಾತು ಹೇಳ್ತಾ ಇದ್ದೇನೆಂದ್ರೆ, ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅದು ವಿಧಾನಸಭಾ ಬಿಟ್ಕೊಟ್ರು. ಅವರೆಂದು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು, ಅವಾಗನು ಅವ್ರಿಗೆ ತೊಂದರೆ ಕೊಟ್ಟರು. ಮ್ಯಾಗಿನವ್ರು ಹೇಳ್ಯಾರ, ಅದನ್ನ ಕೈ ಬಿಟ್ಟು. ಇನ್ನು ಮ್ಯಾಗ ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೊತೆಗೆ ವೀರರಾಯಣ ಕಿತ್ತೂರು ಚೆಮ್ಮಣ್ಣ ವಂಶದವರಾದಂತ ನಾವು ಗಟ್ಟಿಯಾಗಿ ನಿಮ್ ಹಿಂದಿರ್ತೀವಿ ಅಂತ ಮಾತನ್ನ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ನಾವೆಲ್ಲ ಒಂದಾಗ್ಬೇಕು. ಇದು ಕೇಸರಿ ಗಂಡ ಐತಲ್ಲ, ಇದು ಸನಾತನ ಧರ್ಮ. ಎಲ್ಲ ಗುರುಗಳು ಕೇಸರಿ ಯಾಕೆ ಹಾಕೊಂಡಾರ? ಇದು ಸನಾತನ ಧರ್ಮಕ್ಕೆ ಯಾವ ಸ್ಥಾಪಕ ಇಲ್ಲ. ಆ ಭಗವಂತನೇ ಸೃಷ್ಟಿ ಮಾಡಿದಂತ ಧರ್ಮ ಯಾವ್ದಪ್ಪ ಅಂದ್ರೆ, ಸಂಸ್ಕೃತಿ ಯಾವ್ದಂದ್ರೆ ಸನಾತನ. ನೀವು ಮುಂದೆ ಬಂದು ಪಂಚಪೀಠದವರಾಗಿರಿ, ಆ ಮಠದವರಾಗಿರಿ, ಈ ಮಠದವರಾಗಿರಿ, ಜಾತಿಗೆ ಒಂದು ಮಠ ಆಗಿರ್ಬೋದು, ಎಲ್ಲ ಏನಿದ್ರು ನಾವೆಲ್ಲದ ಯಾವ ಛತ್ರಿ ತಳಗದೀವಿ? ಹಿಂದೂ ಧರ್ಮ ಸನಾತನ ಧರ್ಮದ ಕೆಳಗಿನವರಿಗೆ. ಮತ್ತು ನಮ್ಮ ಇಲ್ಲೇನು ಅಂತ ಕೈ ಬಿಟ್ಟು ಹಾಕೊಂಡು ಹಿಂದೂ ಧರ್ಮಕ್ಕೆ ಬೈದು ಗಣಪತಿ ಕೂಡಿಸ್ಬೇಡತ್ತ ಬುದ್ಧಿ ಹೇಳುದು, ಯಾವುದೋ ಜಾತಿ ಧರ್ಮದೊಳಗೆ ನಮ್ಮ ಲಿಂಗಾಯತನ್ನು ಜೋಡಿಸುದು. ಇವೇನು ಮತ್ತೆ ನೀವು ಹಂಗಿತ್ತಂದ್ರೆ ಹೋದ್ರೆ ಆ ಕಡೆ ಹಸಿರು ಗಂಟ ಹಾಕೊಂಡು ಹೊಂಟು ಬಿಟ್ಟಿದ್ರು. ಅವ್ರ ಧರ್ಮ ರಕ್ಷಣೆಗಾಗಿ ನಿಮ್ಗೆ ಇಟ್ಟಿವಪ್ಪ. ನೀವು ಅವ್ರ ನೋಡ ಕೂಡಿದ್ರೆ ನಿಮ್ದೇನು ಕೆಲಸ ಐತೆ? ಹೋಗ್ರಿ ಅವ್ರ ನೋಡನೆ. ನೀವು ಊಟಕ್ಕಾಗಿ ಬಿಡ್ರಿ, ಕಡಿ ಹಸಿರು ಹಾಕೋರಿ. ಇದು ಬಹಳ ದೊಡ್ಡ ದುರಂತ ಆಗಿದೆ ದೇಶದಲ್ಲಿ, ರಾಜ್ಯದಲ್ಲಿ. ಕೆಲವು ಮಂದಿ ಸನಾತನ ಧರ್ಮವನ್ನ ಮುಗಿಸ್ಬೇಕಂತ ನೋಡ್ರಿ. ಇವತ್ತು ಎಲ್ಲಿಗೆ ಬಂದಿದೆ ನಮ್ಮ ಧರ್ಮ? ತಿರುಪತಿ ಬಾಲಾಜಿ ಅಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಹಾಕಿ ಅಲ್ಲಿ ಲಾಡುವುದನ್ನು ಮಿಕ್ಸ್ ಮಾಡ್ತಿದ್ರಂತೇಳಿ ಇವತ್ತು ಆಘಾತಕಾರಿಯಾದಂತಹ ಒಂದು ಸುದ್ದಿ ಇವತ್ತು. ಏನು ಯಾರೋ ಒಬ್ರು ಚಂದ್ರಬಾಬು ನಾಯ್ಡು ಟೀಕೆ ಮಾಡ್ಯಾರಂತೆ, ಯಾವ್ದು ರಾಜಕೀಯ ಸಲುವಾಗಿ ಅಲ್ಲ, ಅದು ಅದರಲ್ಲಿ ಮಿಕ್ಸ್ ಮಾಡ್ಯಾರಂತೇಳಿ ಗುಜರಾತದ ಒಂದು ಆಹಾರ ಇದು ಮಾಡುವಂತ ಒಂದು ಏಜೆನ್ಸಿಯವರು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಧರ್ಮವನ್ನು ಯಾವ ರೀತಿ ನಾಶ ಮಾಡಬೇಕು ಅನ್ನೋಂಥ ಈ ದೇಶದಲ್ಲಿ ನಡೀತಿರುವಂತ ಕಾಲದಲ್ಲಿ ನಾವೆಲ್ಲ ಒಂದಾಗ್ಬೇಕು. ಹಾಲು ಮತ ಬಿಟ್ರೆ ಲಿಂಗಾಯತರಿಲ್ಲ, ಲಿಂಗಾಯತರು ಬಿಟ್ರೆ ವಾಲ್ಮೀಕಿ ಸಮಾಜ ಇಲ್ಲ. ಈ ದೇಶದಲ್ಲಿ ಹೇಳ್ತಾರೆ, ಅಂಬೇಡ್ಕರ್ ಅವ್ರ ಒಂದ್ ಕಡೆ ಒಂದು ಆಕಾಶವಾಣಿಯಲ್ಲಿ ಅವರು ಒಂದು ಭಾಷಣದಾಗ ಹೇಳ್ತಾರೆ, ಭಾರತದಲ್ಲಿ ನಾವು ಹಿಂದುಳಿದ ಆಗ್ಯಾಳ, ಅಂಬಾವಾಣಿ ಆಗ್ಯಾಳ, ಕಾಳಿ ಆಗ್ಯಾಳ, ಗಣಪತಿ ಕೈಗೂ ಅದಾವಿಲ್ಲ 5, ಹನುಮಂತಿಯವ್ರ ಕೈಗೂ 5 ಅದಾವಲ್ಲ. ಮತ್ತು ನೀವು 5 ಜತ್ತಿದ್ರೆ ಅದು ಕುಯಿ ಮಾಡಿದ್ರೆ ನೀವು ಯಾರು ದೇಶನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಭಕ್ತಂದ್ರೆ ಕಟ್ಟದಾನ ಕೆಟ್ಟೇಬೇಕು, ಹೊರಗೆ ಬೀಳ್ಬೇಕು. ನಮ್ಮ ಧರ್ಮ ಉಳಿದ್ರೆ ದೇಶ ಉಳಿತದೆ. ತಲೆಗೆ ಇಟ್ಕೊಂಡ್ಬಿಡ್ರಿ. ಬಾಂಗ್ಲಾದಾಗ ಏನಾಗ್ಲಕತ್ತೆ ನೋಡ್ಲಕತ್ತೀರಿ ನೀವು. ಹಿಂದೂಗಳ ಪರಿಸ್ಥಿತಿ ಪಾಕಿಸ್ತಾನದಾಗ ಏನಾಗ ಯಾವ ದಲಿತರು ಅದೇನು ನೋಡಿಲ್ಲ ಅವರು. ನಾವೆಲ್ಲ ತಿಳ್ಕೊಂಡ್ರೆ ನಾವು ದೊಡ್ಡ ಬಾಯಿ ಇಲ್ಲ 50% ಆದ್ರಂದ್ರ ನೀವು ಅಬ್ನಿ MP ಆಗಿದ್ರು, ಅಬ್ನಿ ML ಎಲ್ಲ ಅವರೇ ಆಗಿರ್ತಾರೆ. ದೊಡ್ಡದಾರ ವಿಧಾನಸಭಾ ಲೋಕಸಭಾ ಅವರೇ ಕಾಣುತ್ತೆ. ಸೋಮ್ಯಾನ ಪುಣ್ಯಾಕ ನಮ್ಗೆಲ್ಲ ಪುಣ್ಯ ಮೋದಿ ಬಂದ ಅಂತೇಳಿ ಸುರಕ್ಷಿತದಿ. ಅದಕ್ಕೆ ಮುಂದಿನ ದಿವಸಗಳು ಇನ್ನೂ ಕಠಿಣ ಬರ್ತಾವ ನೋಡ್ರಿ. ಮೊನ್ನೆ ಈದ್ ಮಿಲಾದಾಯ್ತು. ಭಾರತದಲ್ಲಿ ಎಲ್ಲಾದ್ರೂ ಕಲ್ಲು ಒಗದಾರಲ್ರಿ? ಒಂದ್ ಕಡೆ ಕಲ್ಲು ಒಗದಾರಲ್ರಿ ಹಿಂದೂಗಳು? ಗಣಪತಿ ಎಲ್ಲಾ ಕಡೆ ಕಲ್ಲು ಒಗದಾಕತ್ತಾರೆ. ನಿನ್ನೆ ಹಾವೇರಿ ಒಳಗೆ ಹೋಗೋದಂತ ಇನ್ನೂ ಗುರುಗಳು ಹೇಳಿದ್ರು. ಮೊನ್ನೆ ದಾವಣಗೆರೆ ಒಳಗೆ ಏನಲ್ಲಿ ಬಸವನಗೌಡ ಭಾಷಣ ಮಾಡಿದ.
ಏನಲ್ಲಿ ಈಶ್ವರಪ್ಪನವ್ರ ಭಾಷಣ ಮಾಡಿದ್ದ, ಅಲ್ಲೇನು ಪ್ರಮೋದ್ ಮುತಾಲಿಕ್ ಹೋಗಿ ಭಾಷಣ ಮಾಡಿದ್ದ? ಏನೂ ಇಲ್ಲ. ಅವರಿಗೆ ಗಣಪತಿ ಅಂದ್ರೆ ಯಾಕೆ ಅಲರ್ಜಿ ಹೋಗ್ತೀವಿ? ಗಣಪತಿ ಹಂಗ ಕಲ್ಲು ಅಂತದ್ದು ಏನೋ ನೋಡಿ ಪೊಲೀಸರು ಬಂದು ಆ ಗಣಪತಿನ ಕರ್ಕೊಂಡು ಹೋಗ್ಬೇಕು. ಪೊಲೀಸರು ಜೀಪ್ ಒಬ್ಬ ಯಾವ ಮಂತ್ರಿ ಕೇಳ್ತಾನ, ಏನು ಮರ್ಸಿಡೀಸ್ ಕಾರ್ನ ಕರ್ಕೊಂಡು ಹೋಗ್ಬೇಕಾಗಿದ್ದ ಗಣಪತಿ? ನೀ ಹೇಳಿಯಲ್ಲ, ಇನ್ನು ಮುಂದೆ ಅವನು ಯಾವ PSI ಅದಲ್ಲ, ಮುಂದಿನ ಸಲ ನಮ್ಮ ಸರ್ಕಾರ ಬಂದ್ರೆ ಅವನ ಕಡೆಯಿಂದ ಗಣಪತಿ ಪೊಲೀಸ್ ಸ್ಟೇಷನ್ ಮೆರವಣಿಗೆ ಮಾಡಿ ನೋಡೋಣ. ನೀವೇನು ಇನ್ನು 2-3 ವರ್ಷ ಏನು ಹಾರಾಡ್ತೀರ, ಹಾರಾಡಿ ನಮ್ಮ ಧರ್ಮದ ಮೇಲೆ ನಿಮ್ದು ಬಂದೈತೆ ದಂಡಿ. ಏನ್ ಸಿದ್ದರಾಮಯ್ಯ ಏನೇನೋ ಕೈ ಹಚ್ಚಿದ್ರೆ ಅಂದ್ರೆ ನಿಮ್ದು ಬಿತ್ತು ತಿಳ್ಕೊರಿ. ನಾವು ವಿಧಾನಸಭೆದಾಗ ಹೇಳಿದ್ವಿ, ಸಿದ್ದರಾಮಯ್ಯನವರ ನಿಮ್ಮ ನಿಲ್ಲಿಸ್ಬೇಕಂತ ನಿಮ್ ಸುತ್ತಮುತ್ತಲವರೇ ಅದಾರ, ಅವರೇ ಮುಖ್ಯಮಂತ್ರಿ ಆಗ್ತಿಲ್ಲತ್ತಾರ. ಪಾಪ ಅವರು ನಾವು ಸಿದ್ದರಾಮಯ್ಯ ಗಟ್ಟಿದ್ದು ದೊಡ್ಡ ನನ್ನ ಮಗ ಹೇಳೋದಾಗ ನನಗೆ ಅವಕಾಶ ಇದ್ರೆ ನಾ ಆಗ್ತೇನೆ. ಅವ್ರ ತಂಗಿ ಪಾಡ್ಲತ್ತ, ನಮ್ಮ ರಾಯರೆಡ್ಡಿ ಅಂತ ಎಷ್ಟು ಮಂದಿ ಅನ್ನೋದು ಈ ಸಿದ್ದರಾಮಯ್ಯ. ಅದೇ ಅಂತ ಮೊನ್ನೆ ಒಂದೊಂದು ಸಕ್ರೆ ಫ್ಯಾಕ್ಟ್ರೀಸ್ ಎಲ್ಲ ಹೇಳಿದ್ದು, ಏನು ಮಾಡ್ಲಪ್ಪ ಯತ್ನ ನಮ್ಮ ಪಾರ್ಟಿಯಾಗ ನೀವು ಒಟ್ಟೆ ನೀವು ಮಣ್ಣಾಗ ಇಡಬೇಕಂತ. ನಂಗೆ ನೀವು ಒಬ್ಬ ಮುಖ್ಯಮಂತ್ರಿ ಆಗಿರಿ, ರಾಜಧರ್ಮವನ್ನು ನೀವು ಪಾಲಿಸ್ರಿ, ನಿಮ್ದು ಕಡಿದೈತೆ ತಿಳ್ಕೊಂಡ್ರಿ. ಈಗ ಏನು ಮಾಡ್ಲಪ್ಪ ಇಲ್ಲ ಕೈ ಹಾಕಿಬಿಟ್ಟಿರಾಗತ್ತೆ. ಆಯ್ತು, ನೀವು ಮೊದಲಿನ ಸಿದ್ದರಾಮಯ್ಯ ಉಳಿದಲ್ಲ ಸಿದ್ದರಾಮಯ್ಯ ಕೇಳಿದೆ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಪ ನಾವೇನು ಅವ್ರಿಗೆ ಎಲ್ಲೂ ವಿಧಾನಸಭೆದಾಗೂ ಎಷ್ಟು ಮೊನ್ನೆ ಮಾತಾಡೋದ್ರೆ ಅದನ್ನೇ ಹೇಳಿದೆ, ಮುಕ್ತ ಆಗ್ಬಿಡ್ರಿ, ಎಲ್ಲಾರ್ದು ತೆಗೆದ್ಬಿಡ್ರಿ, ನೀವು ಒಬ್ಬರೇ ಯಾಕೆ ಸಿಗ್ಬೇಕಿರೋ ಕೇಳಿ. ಎಲ್ಲ ಕಳ್ಳರು ಎಲ್ಲ ಪಾರ್ಟಿಯಾಗ ಅದನ್ನು ಹೊಡೆದವ್ರು ಎಲ್ಲರೂ ಮೂಡೋದ ನನ್ನ ಮಗನು ಸಾಚಾಯ್ತು. ನೀವು ಸುಮ್ಮನೆ ಕೂತಾರೆ, ಹೊಡೆದ್ರೆ ಎಲ್ಲ ಜೈಲಿಗೆ ಹೋಗ್ತಾವೆ. ಒತ್ತಾಟೇಳು ನಮ್ಗೆ ಈಶ್ವರಪ್ಪನ ಚಲೋ ಆಗ್ತೈತೆ ನಮ್ಮ ಸಂಘಟನೆ ಮಾಡ ಅವೆಲ್ಲ ಜೈಲಾಗ ಇರ್ತಾವ. ನಾವೆಲ್ಲ ಕೈ ಕಟ್ಕೊಂಡು ನಿಮ್ಮ ಕಡೆ ಜೈಕಾರ ಹಾಕೊಂಡು ಮುಂದಿನ ಸಲ ಇಬ್ರು ಕೂಡ ಪರಮಾತ್ಮ ಚಂದ ಸ್ವೀಕರಿಸ್ತೀವಿ, ನೋಡಾಕತ್ತೀವ. ಈ ರಾಜ್ಯದಲ್ಲಿ ಸನಾತನ ಧರ್ಮ ಉಳಿಯುವಂತ ಕೆಲಸ ಮಾಡ್ತೀವಿ. ಈ ರಾಜ್ಯದಲ್ಲಿ ನಮ್ಮ ಎಲ್ಲಾ ಸಮುದಾಯದವರು ನೆಮ್ಮದಿಯಿಂದ ಯಾವುದೇ ಜಾತ್ರೆ ಹಬ್ಬ ಇದನ್ನ ಒಂದೇ ಕಲ್ಲು ಬಿತ್ತಂದ್ರೆ ಅವ್ನು ಸೀದಾ ಮ್ಯಾಗೆ ತಳಗಿರ್ಲಕ್ಕ ಅವನಿಗೆ ಪರ್ಮಿಷನ್ ಇಲ್ಲ. ಹಂಗೆ ಯೋಗಿ ಐತಲ್ಲ ಈಶ್ವರಪ್ಪ, ನಾವು ಕುಡಿದ್ರೆ ಯೋಗಿನೇ ಆಗ್ತೀವಿ ಕರ್ನಾಟಕದ್ದು. ಇವೆಲ್ಲ ರಾಮಾಯಣ ಬರೆದವರು, ಮಹಾಭಾರತ ಬರೆದವರು, ಮತ್ತೆ ಭಾರತಕ್ಕೆ ಸಂವಿಧಾನ ಬರೆದವರು. ನಾನೊಬ್ಬ ಅಸ್ಪೃಶ್ಯ ಜನಾಂಗದವರು. ಭಾರತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರು, ಅದೇ ರೀತಿ ನಮ್ಮ ಇವ್ರು ಯಾರು, ನಮ್ಮ ರಾಮಾಯಣ ಬರೆದವ್ರು ಯಾರು? ಅವ್ರು ಯಾರು? ಗಂಗಾ ಮತಸ್ಥರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು? ಅಸ್ಪೃಶ್ಯತೆಯ ಒಂದು ದೊಡ್ಡ ಹೋರಾಟ ಮಾಡಿ ಯತ್ನವನ್ನು ಮಾಡಿದಂತ ಅಂಬೇಡ್ಕರ್ ಸಂವಿಧಾನ ಬರೆದ. ಅಂಬೇಡ್ಕರ್ ಅವ್ರ ವಿಚಾರ ನೀವು ಹೇಳ್ತೀನಿ ಅಂದ್ರೆ ಅಂಬೇಡ್ಕರ್ ಅವ್ರನ್ನೇ ನಡಿ, ಅದನ್ನೂ ಇಲ್ಲ ಇನ್ನೂ ಇಲ್ಲ. ಅಂಬೇಡ್ಕರ್ ಎಲ್ಲಿ ಬೇಕಾದ್ರೆ ತಗೋತೀರಿ, ಎಲ್ಲಿ ಬೇಕಾದ್ರೆ ಬಿಡ್ತೀರಿ. ಆದ್ರೆ ಇದೆಲ್ಲ ಸನಾತನ ಧರ್ಮ ಬರೇ ಇವತ್ತೇ ನೋಡ್ರಿ, ದೇವ್ರುಗಳು ಯಾರದಾರ? ಯಾರು ಬ್ರಾಹ್ಮಣ ದೇವರು ಇಲ್ಲ. ರಾಮ ಯಾರು? ಕ್ಷತ್ರಿಯ. ಕೃಷ್ಣ ಯಾರು? ಅಲ್ಲ. ಪೂಜೆ ಮಾಡೋರು ಯಾರು? ಬ್ರಾಹ್ಮಣರು. ಎಲ್ಲಿ ಜಾತಿ ಇದೆ? ಜಾತಿ ವ್ಯವಸ್ಥೆಯಿಂದ ಇವತ್ತು ಸಂತ ಕನಕದಾಸರು ನಾವು ನೋಡ್ತೀವಿ. ಕೃಷ್ಣ ಸಂತ ಕನಕದಾಸರ ಭಕ್ತಿಗೆ ಹೌದಲ್ರಿ, ಏನಾಯ್ತು? ಉಡುಪಿ ಶ್ರೀಕೃಷ್ಣ ಒಳ್ಳೆ ನಿಂತ, ಒಳಗೆ ಬಿಡ್ತಿದ್ದಿಲ್ಲ. ಅಂದ್ರೆ ದೇವರು ಎಲ್ಲ ಸಮುದಾಯಗಳನ್ನ, ಯಾವ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತೇನು ಇದು ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ನನಗೆ ಈಶ್ವರಪ್ಪನವ್ರಿಗೆ ಧರ್ಮ ವಿರೋಧಿಗಳ ವಿರುದ್ಧ ಹೋರಾಟಕ್ಕೆ ಖಡ್ಗವನ್ನ ಇವತ್ತು ಕೊಡ್ತೀವಿ. ನಾವು ಗಟ್ಟಿಯಾಗಿದ್ದು ನಾವೇನು ನೆಲ ಮೇಲೆ ಚೇಂಜ್ ಆಗೋ ಗಿರಾಕಿಗಳಲ್ಲ. ಚೇಂಜ್ ಆಗ್ಲಾರ್ದಕ್ಕೆ ನಮ್ಗೆ ಇರ್ತಿಲ್ಲ. ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರು ಟಾರ್ಗೆಟ್ ಆಗ್ಲಕತ್ತಾರ ಕರ್ನಾಟಕ. ಯಾರು ಅಡ್ಜಸ್ಟ್ಮೆಂಟ್ ಅದಲ್ಲ ಅವ್ರ ಅನುಭವಿಸ್ಲಾಕತ್ತಾರ. ನಾವು ಬಂದಾಗ ನಾ ಮುಖ್ಯಮಂತ್ರಿ, ನೀವು ಬಂದಾಗ ನೀವು ಮುಖ್ಯಮಂತ್ರಿ, ಏನ್ ಇವರದ್ದು ವೀಕಿ ಕ್ಯಾಂಡಿಡೇಟ, ನಾನು ಇವರದ್ದು ವೀಕಿ ಕ್ಯಾಂಡಿಡೇಟ. ಇಬ್ರು ಮಕ್ಕಳು ಆಸೆ ಬಂದು ಬರೀ ಸುಮ್ಮ ಪಾದಯಾತ್ರೆ ಮಾಡೋದು, ಬೋಗಸ್ ಪಾದಯಾತ್ರೆ. ವಿಧಾನಸಭೆ ತೀವ್ರವಾಗಿ ಖಂಡಿಸುತ್ತೇವೆ. ಅವ್ರನ್ನೊಂದು ಹರಿಕೆ ಸೋತಾಗ ನಾವು ಈಶ್ವರಕ್ಕೆ ನೋಡಂಗೆ ಮಾಡೇ ಇಲ್ಲ. ಸಿದ್ದರಾಮಯ್ಯವ್ರದ್ದು ವಿಧಾನಸಭೆ ಅವ್ರನ್ನೂ ಭೇಟಿನೇ ಆಗಿಲ್ಲ. ನಾವು ಅವ್ರಿಗೆ ನಾವು ಭೇಟಿ ಆಗೋದಿಲ್ಲಪ್ಪ ಅಂದ್ರೆ ವಿಧಾನಸಭೆ ಒಳಗೆ. ಉಳುಕಿದವ್ರಿಗೆ ಯಾರಿಗೂ ಭೇಟಿ ಆಗ್ಲಾರ್ದೇ ನಮ್ಮ ಹಿಂದುತ್ವ ಸಲುವಾಗಿ
ನಮ್ಮ ಸಮಾಜ ಹೊತ್ಕೊಂಡು ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ನಮ್ಮ ಸಮುದಾಯಕ್ಕೂ ಒಂದೇ ಬರೇ ಪಂಚಮಸಾಲಿ ಅಲ್ಲ, ಆದಿ ಮಣಿಜಿಗ ಪಂಚಮ ಕೂಡುವ ಕಲಿಗ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।